ಕೊಟ್ವಿ. ಅವರು ನನ್ನ ತೋರಿಸ್ಕೊಂಡು ಸಾಹೇಬರು ನನ್ನೆಲ್ಲ ಹೇಳ್ಕೆ ಕೇಳಿದ್ರು, ಬರ್ಕೊಂಡು ಇದ್ರು. ಅದಾದ್ಮೇಲೆ 1 ವರ್ಷ ಕೇಸ್ ನಡೆಸಿದ್ರು. ಸರಿ, ಇವಾಗ ಇದು ಕೊಟ್ಟು ಹೋಗಿ ಮಾಜರ್ ಮಾಡಿ ಖಾತೆ ಮಾಡಿ ಇವರ ರೆಕಾರ್ಡೇ ಬರ್ತಾರೆ. ಒಂದು ವಿಷಯ ಇರು, ಈಗ ಈ ಒಂದು ಅರ್ಜಿ ಇಲ್ವಾ ಇಲ್ಲಿ? ಅರ್ಜಿ ಇಲ್ಲ ಹೋಗಿ ಅರ್ಜಿ ಏನಾಗಬೇಕು ಹೇಳಿ? ಈಗ ಇದು ನಮ್ಮ ತಾತದ್ದು, ನಮ್ಮ ಅವರ ಹೆಸರು ನಮ್ಮ ಹೆಸರು ನೋಟಲ್ಲಿ ಇವರು ಮುತ್ತಾತ ತಾತ ಅಂತ 8 ಜನ ಖಾತೆದಾರರು. 8 ಜನ ಖಾತೆದಾರರು ನಮ್ಮ ಇವರು ಮುತ್ತಾತೆಲ್ಲ ಸತ್ತೋಗಿದ್ದಾರೆ. 2 ವರ್ಷದಿಂದ 4 ವರ್ಷ ಬಂದು ಭೌತಿಕತೆಗೆ ಹಾಕೊಂಡಿದ್ದಾರೆ. ಅದು ವಿಚಾರಣೆ ಮಾಡಿದ್ರೆ ಅದು 7 ಜನ ಅವರು ಬರೆಸ್ತಾರೆ. ಮಾರಾಟ ಮಾಡ್ಬಿಟ್ಟವ್ರೆ. ಇರಪ್ಪ ಕೇಳಲ್ಲ ಒಂದ್ ಕೆಲಸ ಮಾಡಪ್ಪ, RTCಯಲ್ಲಿ ಭಾರ ಬರೀತಾರೆ ಅಲ್ಲಿಂದ ಒಂದು ಸೆಷನ್ ಇಸ್ಕೊಂಬ. ಅವ್ರು ಏನ್ ಹೇಳ್ತಾರೆ ಅವ್ರ ಪರಬಾಲೆ ಮಾಡಿದ್ರೆ ಅದನ್ನು ಬಿಗಾಡ್ತವೆ. ಇಷ್ಟೇ ಡಿಸ್ಪ್ಯೂಟ್ ನೀವು ಬಂದಿದ್ದೀವಿ, ಅರ್ಥ ಆಯ್ತು ನನಗೆ. ಆಯ್ತು, ಒಂದ್ ನಿಮಿಷ ಇರು. ಇವರು ವಾದ ಏನು ಅಂದ್ರೆ ಅವರೆಲ್ಲ ವಾಸ್ತಾ ಇದ್ದಾರೆ, ನಾನು ಕೊಂಡ್ಕೊಂಡಿದ್ದೀನಿ, ನನಗೆ ಸೇರಿದ್ದು ಅನ್ನೋ ವಾದ ಅವ್ರು. ನಿಮ್ಮ ವಾದ ಏನು ಅಂದ್ರೆ ಭಾರ ಬರುತ್ತಾರೋ 8 ಜನ ಇದ್ದಾರೆ, 8 ಜನ ವಾರಸ್ದಾರರು ರೈಟ್. 8 ಜನ ಹೆಸರು ಖಾತೆ ಮಾಡ್ಬಿಟ್ಟು ಖಾತೆ ಮಾಡಿ ರೈತರಂತೆ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡು. ಅಲ್ಲ ಇಲ್ಲ ಆದ್ರೆ ಏನ್ ಹೇಳ್ತೀವಿ ಗೊತ್ತಾಗಲ್ಲ, ಬಂದಾಗ ಟ್ಯಾಲಿ ಆಗೋದಿಲ್ಲ ಅಂತೇಳಿ ವಾಪಸ್ ಕಳಿಸ್ತಾ ಇರ್ತೀರ ಅವ್ರನ್ನ. ಅವ್ರು ಸುತ್ತಿ 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 ಎಲ್ಲ ಅವ್ರು ಹೇಳೋರು ಕೇಳ್ಬಿಡು ಪೂರ್ತಿ ನಿಮ್ ಪರವಾಗಿ. ಈಗ ಅವ್ರ ಖಾತೆ ಮಾಡ್ಬೇಕಾದ್ರೆ ರೇಟಿಂಗ್ ಮಾಡಕ್ ಬರಲ್ಲ, ಅರ್ಥ ಮಾಡ್ಬೇಕು. ಫಸ್ಟ್ ಅರ್ಥ ಮಾಡ್ಬೇಕು. ನಿಮ್ ತಾತನಿಗೆ 8 ಜನ ಮಕ್ಕಳು, 5 ಜನ ಹೆಸರನ್ನು ಕೂರಿಸ್ತೀವಿ ಫಸ್ಟ್. ಆಮೇಲೆ ಕೂರಿಸಿದ್ದಾದ್ಮೇಲೆ ಈ ಕ್ರಯ ಪತ್ರ ಕೊಡು ನೀನು, ಏನಂತ ಇಂಥವನ್ನ ಕೊಂಡ್ಕೊಂಡಿದೀನಿ ಅಂತ, ಅದನ್ನ ಮತ್ತೆ ಖಾತೆ ಮಾಡ್ತೀವಿ. ಇದು ಮಾಡಿದ್ರೆ ಇಟ್ಕೊಂಡು ಸುತ್ಕೊಂಡಿದೀನಿ 10 ವರ್ಷ ಅಲ್ಲಿ ಕೆಲಸ ಆಗಲ್ಲ. ಈಗ 5 ಜನ ಇದ್ರಲ್ಲ, 7 ಜನ ಅಂತ ಹೇಳ್ತಾರಲ್ಲ, 7 ಜನ ಮಾಡ್ಕೊಂತಾರೆ ಅವರು. ನಾನೆಂತರದು ಆ ಕ್ರಿಯೆ ಪತ್ರ ನೋಡ್ರಿ, ಅವ್ರು ವಾರಸ್ದವ್ರು ಮಾಡಿದ್ದಾರೆ, ಅದೇ ಕ್ರಿಯೆ ಪತ್ರ ಬೇರೆಯವ್ರಿಗೆ ಮಾಡಿರೋದು. ಅವ್ರು ಇವ್ರು ಭಾಗಸ್ಥರು ಬೇರೆಯವ್ರಿಗೆ ಅವಾಗ ಲೆಸ್ ಮಾಡ್ತಾರೆ. ಅವಾಗ ನಿನ್ಗೆ ಮಾಡಕ್ ಬರಲ್ಲ. ಒಂದ್ ನಿಮಿಷ ಇದು ಪೂರ್ತಿ ನೋಡಿ, ನಿಮ್ ಗಾಬರಿ ಮಾತಾಡ್ತಾರೆ, ನಾನೇನು ಮಾಡಕ್ಕಾಗಲ್ಲ. ಒಂದ್ ವೇಳೆ ನಿಮ್ 5 ಜನ ಅಣ್ಣ ತಮ್ಮರು ಇಟ್ಕೋ, 2 ಅಣ್ಣ ತಮ್ಮರು ಗೋಪಾಲಗಳು ಮಾಡ್ಬಿಟ್ಟಿರ್ತಾರೆ, ಖಾತೆ ಕೂರಿಸ್ತಾರೆ. ಅವ್ರು ಮಾರೋ ಭಾಗ ಅವ್ರು ಹೋಗ್ತಾರೆ, ನಿನ್ ಬರಲ್ಲ. ನೀನು ನಾನೊಬ್ಬನೇ ವಾರಸ್ದಾರ, ನನ್ ಕೊಡಿ ಕೇಳಿಸ್ಕೋಪ, ಕೇಳಿಸ್ಕೋಪ, ನಾನೊಬ್ಬನೇ ವಾರಸ್ದಾರ, ನನ್ ಕೊಡಿ 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 ಅಂದ್ರೆ ಅದಾಗೋದಿಲ್ಲ. ಆಯ್ತಾ? ಈಗ ಅವ್ರ ಒಟ್ಟಿಗೆ 10 ಜನಕ್ಕೆ ಕೂರಿಸ್ಬಿಟ್ಟು ನಿಮ್ಮ ಅಣ್ಣ ತಮ್ಮ ಯಾರೋ ಇರ್ತಾರೆ, ಮುನಿಯಪ್ಪ ಇರ್ತಾನೆ, ಮುನಿಯಪ್ಪ ಗೋಪಾಲಗೌಡ ಕ್ರಯ ಮಾಡಿರ್ತಾನೆ, ಅಲ್ಲಿ ವಜಾ ಆಯ್ತದ ಹೋಯ್ತು ಅವ್ರಿಗೆ. ನಿನಗೆ ಏನು ಉಳಿಯಿತ್ತು ಅಡ್ಡಬೇಡ ಲಾಸ್ಟ್ ಅಲ್ಲಿ ಅದೇನ ಸರಿಗೆ ಕೂರಿಸ್ಕೊಡ್ತಾರೆ. ಸರ್ ಗೊತ್ತಿರಲ್ಲಪ್ಪ, ಬಂದಾಗ ಹೇಳಿದ್ರು, ನಾವು ಹೋದ್ಸರಿ ಬಂದಾಗ ಹೇಳಿದ್ನು ಅಲ್ಲ ಹೇಳ್ದ. ಈಗ ಅದೆಲ್ಲ ಬಿಡು, ಹಳೆವೆಲ್ಲ ಬೇಡ. ಅದೇ ಇನಾಮತಿ ಜಮೀನು ಹೇಳೋಣ, ಇನಾಮತಿ ಜಮೀನು ಅದು ಹೇಳ್ಬೇಕು ಕರೆಕ್ಟ್. ಇನಾಮತಿ ಜಮೀನು ನಾನು ಹೇಳ್ತಾ ಗ್ರ್ಯಾಂಡ್ ಕಾಪಿಯಲ್ಲಿ ಎಷ್ಟು ಜನ ಹೊರತಾ ಇದ್ರು ಅದನ್ನ ಖಾತೆ ಕೂರಿಸ್ಬೇಕು ಫಸ್ಟ್. ಆಮೇಲೆ ಅವ್ರು ಯಾರು ಮಾರಿರ್ತಾರೆ ಅವ್ರ ಕ್ರಯ ಬಂದ್ರೆ ಅವರೆಲ್ಲ ಭಾಗ ಹೊರಟೋಗ್ತದೆ. ನಿನ್ಗೆ ಎಷ್ಟು ಉಳಿದ ಗಟ್ಟಿ ನಿನ್ಗೆ ಅದು ಸರಿ ಮಾಡ್ಕೊಡಿ ಸರ್ ಪಾಪ. ಇದೆಲ್ಲ ಹಳೆಲ್ಲ ಕುದಿಲಿ ಇಟ್ಟು ಇದೆಲ್ಲ ಈ ಮೂಲೆ ಇಟ್ಬಿಟ್ಟು ನೋಡಪ್ಪ,
ನಿನಗೆ ಅರ್ಥ ಆಯ್ತಾ? ನೋಡಿ ರೇಸ್ಬಿಟ್ರೆ ಆತ 5 ವರ್ಷ ಸುತ್ತಾ ಇದ್ದಾನೆ, ಆತರ ಮತ್ತೆ ಅದು ಬರಬಾರ್ದು. ಇಷ್ಟೇ ಮಾಡಿ ಏನು ಇದು ತಗೊಳ್ಳೋದು ಯಾವ್ದಪ್ಪ? ಆನೆ ಉಂಡಪ್ಪ. ಇದಪ್ಪ ಒಂದು ನಿಮಿಷ ರೀಗ್ರಾಂಟ್ ಕಾಪಿ ಅಂತ ಖಾತೆ ಮಾಡಕ್ಕೆ ಏನಪ್ಪ ಕಷ್ಟ ನಿನಗೆ? ಬರಾಬರ್ತಿ ತಗೊಂಡು ಏನ್ ಕಷ್ಟ ನಿನಗೆ? ಆಯ್ತಾ? ಅದ್ ಮಾಡು. ಅದ್ ಮಾಡಿದಾದ್ಮೇಲೆ ಆ ವಾರಸ್ದಾರು 2, 3, 5 ಕೂತ್ಕೊಳ್ತಾರೆ ಹೆಸರು. ಮಲೆಯಪ್ಪ, ಕೃಷ್ಣಪ್ಪ, ತಿಮ್ಮಪ್ಪ ಕೂತ್ಕೊಳ್ತಾರೆ. ತಿಮ್ಮಪ್ಪನ ಭಾಗ ರಾಮಕೃಷ್ಣ ಪಾರ್ ಇರ್ತಾನೆ, ಕಾಯ ಪದ ಮಾಡಿ ಬಿಸಾಕ್ತಾರೆ. ಅಲ್ಟಿಮೇಟ್ ಆಗಿ ಇವ್ರಿಗೆ ಏನ್ ಶೇರ್ ಉಳಿತದೆ ಇವ್ರ ತಂದೆಗೆ ಅಷ್ಟನ್ನ 4 ವರ್ಷ ಮಾಡಿ ರೆಕಾರ್ಡ್ ಮಾಡ್ಕೊಂಡು ಇದೀಗ 5 ವರ್ಷ ಬೇಕಾ? ನೋಡು ನೀನು ಈರಣ್ಣ ಬಿಟ್ಬೇಡ ಏನ್ ಇರೋದು ಹೇಳೋದು ಬಿಟ್ಬೇಡ ಅವ್ರಿಗೆ ಮೆಥಡ್ ಹೇಳಿದ್ದೀನಿ. ಈಗ ಅದೇನ್ ಕಷ್ಟ ಆಗಲ್ಲ, ಆಪರೇಷನ್ ಕಾಪಿ ಕೊಡ್ತಾರೆ, ಖಾತೆ ಮಾಡಕ್ ಅದೇನು ಕಷ್ಟ ಆಗಲ್ಲ. ಒಂದು ಹಳೆ ಖಾತೆ ಇವ್ರು AC ಪರ್ಮಿಷನ್ ತಗೊಂಡ ತಗೊಂಡು AC ಕಳಿಸ್ಕೊಡು. ನಾನು ಮೇಡಮ್ ಅವ್ರಿಗೆ ಹೇಳ್ತೀನಿ, ಅವ್ರು ನಿಮ್ಗೆ ಹಳೆ ಖಾತೆ ಮಾಡಿ ಎಂಟ್ರಿ ಮಾಡಿ ಪ್ರಾಯೋಜನ ಕೊಡ್ತಾರೆ, ಮಾಡಿಕೊಂಡು ಈಗ ಮಾಡ್ಕೊಡು. ಅದು ಸುತ್ತಿಸ್ಬೇಡ. 5 ವರ್ಷ ಆಗಿದೆ, ಬೇಜಾರಾಗ್ಬಿಟ್ಟಿದೆ. ನೋಡಪ್ಪ ನಡಿ.